ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾಗ ಪ್ರಮಾಣ ಸೂತ್ರ ಬಳಸಿ ಯಾವ ಥರ ಪ್ರಾಬ್ಲಮ್ ಬಿಡಿಸೋದು ಅಂತ ನೋಡೋಣ. ಇದನ್ನು ನಮಗೆ ಎಂಡ್ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇದನ್ನು ಯಾವ ಥರ ಬಿಡಿಸೋದಂದರೆ, ಕ್ವಶನ್ ನೋಡೋಣ. -1 7 ಮತ್ತು 4 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು ಮೊದಲು ಹೇಗಿದ್ದೆ ಹಾಗೆ ಹಚ್ಕೊಳ್ಳೋಣ. -1 7 ಮತ್ತು 4 -3 ಮತ್ತು ಅನುಪಾತದಲ್ಲಿ 2:3 ಈ ಥರ ಕೊಟ್ಟಿದ್ದಾರೆ. ಇದಕ್ಕೆ ನಾನು x1 y1 x2 y2 m1 m2 ಅನುಪಾತದಲ್ಲಿ ಕೊಟ್ಟಿದ್ದನ್ನು m1:m2 ಅಂತ ಹಚ್ಕೊಳ್ತೀನಿ. ಸೊ ಇವಾಗ ಭಾಗ ಪ್ರಮಾಣ ಸೂತ್ರ ಬಂದುಬಿಟ್ಟು, ಭಾಗ ಪ್ರಮಾಣ ಸೂತ್ರ ಅಥವಾ D = m1 x2 + m2 x1 / m1 + m2 m1 y2 + m2 y1 / m1 + m2 ಈ ಥರ ಇದೆ. ಸೊ ಈಗ ಭಾಗ ಪ್ರಮಾಣ ಸೂತ್ರಕ್ಕೆ ನಾವು ಇಲ್ಲಿರತಕ್ಕ ಸಂಖ್ಯೆಗಳನ್ನ ಅನ್ವಯಿಸೋಣ. D = m1 ಅಂದರೆ 2 4 ಅಂದರೆ x2 ಬೆಲೆ 4. ಸೊ ಪ್ಲಸ್ m2 3 x1 -1 / m1 m2 ಅಂದಿದ್ದಾರೆ. ಸೊ 2 + 3 ಮತ್ತು m1 ಅಂದರೆ 2 y2 ಅಂದರೆ -3 ಮೈನಸ್ ಇದ್ದಲ್ಲಿ ನಾವು ಬ್ರಾಕೆಟನ್ನು ಹಚ್ಕೊಳ್ಬೇಕು. -3 ಪ್ಲಸ್ m2 ಅಂದರೆ 3 ಮತ್ತು y1 ಅಂದರೆ ನಮಗೆ 7 / m1 + m2 ಅಂದಿದ್ದಾರೆ. ಸೊ 2 + 3 ಆಗುತ್ತೆ. ಸೊ ಮತ್ತು ಹೋಲ್ ಬ್ರಾಕೆಟು = 4 8 ಪ್ಲಸ್ ಇಂಟು ಮೈನಸ್ ಮೈನಸ್. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ ಪ್ಲಸ್ಸು ಮೈನಸ್ ಯಾವ ಥರ ನಾವು ಬಳಕೆ ಮಾಡ್ತೀವಿ ಅಂತ. ಸೊ ಪ್ಲಸ್ ಇಂಟು ಮೈನಸ್ ಇದೆ, ಮೈನಸ್ ಬರುತ್ತೆ. 3 1 3 / 3 ಮತ್ತು 2ನ್ನ ಪ್ಲಸ್ ಮಾಡಿದರೆ 5 ಮೈನಸ್ ಏನಕ್ಕೆ ಬಂತಂದರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ 3 2 3 6 ಪ್ಲಸ್ ಇಂಟು ಮೈನಸ್. ಸೊ -6 ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಏನೂ ಇಲ್ಲ ಅಂದರೆ ಅರ್ಥ ಅದು ಪ್ಲಸ್ ಇದೆ ಅಂತ ಅರ್ಥ. ಸೊ ಪ್ಲಸ್ ಇಂಟು ಪ್ಲಸ್ಸೇ ಆಗುತ್ತೆ. 7 3 21 / 3 2 5. ಸೊ ಇವಾಗ 8ರಲ್ಲಿ 3ನ್ನು ಕಳೆದ್ರೆ 5ಕ್ಕೆ 5 ಮತ್ತು ಮೈನಸ್ ಮತ್ತು ಪ್ಲಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮಾಡಿದರೆ ಮೈನಸ್ ಆಗುತ್ತೆ. 21ರಲ್ಲಿ 6ನ್ನು ಕಳೆದ್ರೆ 15. ಇಲ್ಲಿ ಮೈನಸ್ ಏನಕ್ಕೆ ಹಚ್ಚಲಿಲ್ಲ ಅಂದರೆ, ಸೊ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಇದೆ, ಸೊ ಅದಕ್ಕೆ ಮೈನಸ್ ಬರೋದಿಲ್ಲ. 21ರಲ್ಲಿ 6ನ್ನು ಕಳೆದ್ರೆ 15 / 5ಕ್ಕೆ 5. ಸೊ ಇವಾಗ 5 1 5 1 5 1 5 3 15. ಸೊ D = 1 ಮತ್ತು 3 ನಿರ್ದೇಶಾಂಕ ಬಿಂದುಗಳು 1 3. ಇವಾಗ ನಾವು ಮಾರ್ಚ್ ಏಪ್ರಿಲ್ 2024 ಮ್ಯಾಥಮೆಟಿಕ್ಸ್ ಕ್ವೆಶನ್ ಪೇಪರ್ದೊಳಗೆ ನಮಗೆ ನಿರ್ದೇಶಾಂಕದ ಮೇಲೆ ಯಾವ ಪ್ರಾಬ್ಲಮ್ ಕೇಳ್ಯಾರ ಅಂತ ನೋಡೋಣ. ಇಲ್ಲಿ 22ನೇ ಕ್ವಶನ್ನ ನಮಗೆ 2 ಕ್ವಶನ್ ಕೊಟ್ಬಿಟ್ಟು ಅಥವಾ ಅಂತ ಇಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅನುಪಾತದಲ್ಲಿ ಕೊಟ್ಬಿಟ್ಟು ನಿರ್ದೇಶಾಂಕ ಕಂಡುಹಿಡಿಯುವುದು ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವೀಗ ಬಿಡಿಸೋಣ. 4 -3 ಮತ್ತು 8 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಯಾವ ಥರ ಬಿಡಿಸೋದಂದರೆ, ಸೊ ಇವಾಗ ನಾವು ಅದನ್ನೇ ಮತ್ತೆ ಹಚ್ಕೊಳ್ತೀನಿ. 4 -3 8 5 ಮತ್ತು 3:1 ಕೊಟ್ಟಿರ್ತಕ್ಕಂಥದ್ದನ್ನೇ ಹಚ್ಚಿದ್ದೀನಿ. ಮತ್ತು ಇದಕ್ಕೆ x1 y1 x2 y2 ಮತ್ತು ಅನುಪಾತದಲ್ಲಿರೋದಕ್ಕೆ m1 ಅನುಪಾತ m2 ಈ ಥರ ಹಚ್ಕೊಳ್ತೀನಿ. ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರ ಯಾವುದಂದರೆ m1 x2 + m2 x1 / m1 + m2 m1 y2 + m2 y1 / m1 + m2. ಈಗ ಸೂತ್ರಕ್ಕೆ ನಾನು ಇದನ್ನು ಅನ್ವಯಿಸ್ತೀನಿ. m1 ಅಂದರೆ 3 x2 ಅಂದರೆ 8 ಪ್ಲಸ್ಗೆ ಪ್ಲಸ್ m2 ಅಂದರೆ 1 x1 ಅಂದರೆ 4 / m1 m2 ಅಂದರೆ 3 + 4 y = ಇದನ್ನು ಈ ಥರ ಆದರೂ ಮಾಡ್ಬೋದು, ಆಗಲೇ ತಿಳಿಸಿದ ಹಾಗೆ ಕೂಡ ಮಾಡ್ಬೋದು. ಇಲ್ಲಿ m1 ಅಂದರೆ 3 y2 ಅಂದರೆ 5 ಪ್ಲಸ್ m2 ಅಂದರೆ 1 y1 ಅಂದರೆ -3 / m1 ಮತ್ತು m2 ಅಂದರೆ 3 + 1. ಇವಾಗ x = ಇದನ್ನು ಇಂಟು ಮಾಡಬೇಕು. 8 8 16 8 3 24 ಪ್ಲಸ್ 4 1 4 / 3 1ನ್ನು ಪ್ಲಸ್ ಮಾಡಿದರೆ 4. y = ನಮಗೆ 5 3 15 ಪ್ಲಸ್ ಇಂಟು ಮೈನಸ್ 3 1 3 3 1 4. x = 24 + 4 ಅಂದರೆ 28 / 4ಕ್ಕೆ 4 4 1 4 7 28. y = 15ರಲ್ಲಿ 3ನ್ನು ಕಳೆದ್ರೆ 12 / 4 4 1 4 3. x = 7 y = 3. ಅಪೇಕ್ಷಿತ ಬಿಂದು = 7 3 ಈ ಥರ ಆದರೂ ಮಾಡ್ಬೋದು. ಇವಾಗ
2024 ಪೂರ್ವ ಸಿದ್ಧತಾ ಪರೀಕ್ಷೆ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ದೊಳಗೆ ನಮಗೆ ನಿರ್ದೇಶಾಂಕದ ಮೇಲೆ ಯಾವ ಥರ ಕ್ವಶನ್ ಕೇಳ್ಯಾರ ಅದು ನೋಡೋಣ. ಇಲ್ಲಿಯೂ ಕೂಡ 2 ಅಂಕಕ್ಕೆ ನಮಗೆ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ಬಂದ್ಬಿಟ್ಟು 1, 5 ಮತ್ತು -4, 0 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸೊ ಇದನ್ನು ಯಾವ ಥರ ಬಿಡಿಸೋದಂದರೆ ಮತ್ತೆ ಇವಾಗ ಅದನ್ನೇ ಹಚ್ತೀನಿ. 1, 5 ಮತ್ತು -4, 0 2:3 ಇದಕ್ಕೆ x1 y1 x2 y2 ಇದಕ್ಕೆ m1 ಅನುಪಾತ m2 ಅಂತ ಹಚ್ಕೊಳ್ತೀನಿ. ಭಾಗ ಪ್ರಮಾಣ ಸೂತ್ರ x m1 x2 plus m2 x1 divided by m1 plus m2 y equals to m1 y2 plus m2 y1 divided by m1 plus m2. ಇದನ್ನು ಒಂದೇ d ಬ್ರಾಕೆಟಲ್ಲೇ ಹಚ್ಕೋಬೋದು, ಕರೆ ಕನ್ಫ್ಯೂಸ್ ಆಗೋಬಾರ್ದು ಅಂತ ಈ ಥರ ಸಪ್ರೇಟಾಗಿ ಹಚ್ಕೊಂಡಿದ್ದೀನಿ. ಈ ಥರ ಮಾಡಿದರೂ ತಪ್ಪೇನಲ್ಲ. x m1 ಅಂದರೆ 2 x2 ಅಂದರೆ -4 ಪ್ಲಸ್ m2 3 x1 1 ಡಿವೈಡೆಡ್ ಬೈ m1 ಪ್ಲಸ್ m2 ಇದೆ. ಸೊ 2 ಪ್ಲಸ್ 3 y m1 ಅಂದರೆ 2 y2 ಅಂದರೆ 0 ಪ್ಲಸ್ m2 ಅಂದರೆ 3 ಮತ್ತು m1 y1 ಅಂದರೆ 5 ಡಿವೈಡೆಡ್ ಬೈ m1 m2 ಅಂದರೆ 2 ಪ್ಲಸ್ 3. ಸೊ ಇವಾಗ x ಇಲ್ಲಿ ಪ್ಲಸ್ ಇದೆ, ಏನೂ ಇಲ್ಲ ಅಂದರೆ ಅರ್ಥ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 4 2 8 ಪ್ಲಸ್ 3 1 3 2 3 ಪ್ಲಸ್ ಮಾಡಿದರೆ 5 y 2 ಇಂಟು 0 ಅಂದರೆ 0 ಪ್ಲಸ್ 5 3 15 3 2 5 x ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದರಿಂದ ಸೊ -5 ಡಿವೈಡೆಡ್ ಬೈ 5 y 15 ಪ್ಲಸ್ 0 ಅಂದರೆ 15 ಬರುತ್ತೆ ಡಿವೈಡೆಡ್ ಬೈ 5ಕ್ಕೆ 5. ಸೊ 5 1 ಎಂಥ 5 ಅಂದರೆ -5 ಆಗುತ್ತೆ. ಸೊ x -5 y ಅಂದರೆ 5 1 5 3 ಸೊ y 3 ನಿರ್ದೇಶಾಂಕಗಳು -1 3 ಆಗಿರುತ್ತವೆ. ನಿಮಗೇನಾದರೂ ಭಾಗ ಪ್ರಮಾಣ ಸೂತ್ರ ನೆನ್ಪಿಟ್ಕೊಳ್ಳೋದು ಹೇಗೆ? ಇದು ಸೂತ್ರ ತುಂಬ ಟಫ್ ಇದೆ ಅಂತ ಅಂದ್ಕೊಳ್ತೀವಿ ನಾವು, ಆದರೆ ಇದು ಈಸಿಯಾಗಿ ಹೇಗೆ ಅಂದ್ಕೊಳ್ಳೋದು ಅಂದರೆ d ಬ್ರಾಕೆಟ್ ಹಾಕ್ಕೊಳ್ಳಿ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 ಹಾಗೆ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಇವಾಗ ಬ್ರ್ಯಾಕೆಟ್ ಕಂಪ್ಲೀಟ್. ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು? ತುಂಬ ಟಫ್ ಇದೆ ಅಂತ ಅಂದ್ಕೊಳ್ಳೋರು. ಸೊ m1ಗೆ m1 ಇಲ್ಲಿ x2 ಅಂದರೆ ಇಲ್ಲಿ ಕೆಳಗಿನ ಸಂಖ್ಯೆ ಏನಿರ್ತಾವೆ 1 2 2 1 1 2 2 1 ಇಲ್ಲಿ m1 m2 ಸೇಮ್ ಇರುತ್ತೆ ಆ್ಯಸ್ ಇಟ್ ಈಸ್ ಎರಡು ಕಡೆ. ಸೊ ಇವಾಗ ಇಲ್ಲಿ ಮೇಲಿಂದು m1 x2 m2 x1 ಇದರ ಅಪೋಸಿಟ್. ಇಲ್ಲಿ 1 ಬಂದರೆ ಇಲ್ಲಿ 2, ಇಲ್ಲಿ 2 ಬಂದರೆ ಇಲ್ಲಿ 1. ಮೊದಲು 1 2 ಆಮೇಲೆ 2 1 1 2 ಆಮೇಲೆ 2 1 ಈ ಥರ ನೆನ್ಪಿಟ್ಕೊಂಡ್ರು ಕೂಡ ಈಸಿಯಾಗಿ ನೀವು ಈ ಸೂತ್ರನ ಕಲಿಬಹುದು.